ಯಾರು, ಅವ್ರಿಗೆ ಸಿಕ್ಕಿರುವಂತ ಮಾಹಿತಿ ಏನು, ಈಗ ಈ ದುಡ್ಡು ಎಲ್ಲಿದೆ, ಇದು ಕೂಡ ಪ್ರಶ್ನೆ. 400 ಕೋಟಿ ರಾಬರಿ ಕೇಸಲ್ಲಿ ಮತ್ತಷ್ಟು ಮಹತ್ವದ ಮಾಹಿತಿ ಹೊರಬೀಳ್ತಾ ಇದೆ. ಚೊರಾ ಘಾಟ್ನಲ್ಲಿ ರಾಬರಿ ಆಗಿರುವ ಹಣ ಎಲ್ಲಿ ಹೋಯ್ತು? ಚೊರ್ಲಾ ಘಾಟ್ನಿಂದ 400 ಕೋಟಿ ಹೋಗಿದ್ದೆಲ್ಲಿಗೆ, ಎಲ್ಲಿಗೆ ಸಾಗಾಟ ಮಾಡಿದ್ರು? 400 ಕೋಟಿ ಬಗ್ಗೆನೇ ತಲೆ ಕೆಡಿಸ್ಕೊಂಡಿದ್ದಾರಂತೆ ಒಂದೇ ರಾಜ್ಯದ ಪೊಲೀಸರಲ್ಲ, 3 ರಾಜ್ಯದ ಪೊಲೀಸರು. ಒಂದು ಕರ್ನಾಟಕ, ಗೋವಾ, ಮಹಾರಾಷ್ಟ್ರ. ಆದ್ರೆ ಟೋಲ್ ಗೇಟ್ ಅನ್ನ ದಾಟಿಲ್ವಂತೆ 2 ಕಂಟೈನರ್ಗಳು. ಆ ಟೋಲ್ ಗೇಟ್ ಅನ್ನ ದಾಟಿಲ್ಲ 2 ಕಂಟೈನರ್ಗಳು, ಮತ್ತೆ 6 ಕಂಟೈನರ್ಗಳು ಹೋಗಿದ್ ಎಲ್ಲಿಗೆ? ಇದು ಪ್ರಶ್ನೆ ಇರೋದು. ಸಹಜವಾಗಿ ಯಾವ್ದಾದ್ರು ವೆಹಿಕಲ್ ಮೂವ್ಮೆಂಟ್ ಆಗಿದೆ ಅಂತ ಅಂದ್ರೆ ಟೋಲ್ ಗೇಟ್ ಗಳಿರುತ್ತೆ. ಸೊ ಅಲ್ಲಿ ಪಾಸ್ ಆಗಿರ್ಬೇಕು. ಅಲ್ಲಿನ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡೋದಕ್ಕೆ ಮೊದಲ ಹಂತವಾಗಿ ಪೊಲೀಸರು ಮುಂದಾಗ್ತಾರೆ. ಅಲ್ಲಿರುವಂತಹ ಸಿಸಿ ಕ್ಯಾಮೆರಾಗಳನ್ನ ಚೆಕ್ ಮಾಡಿದಾಗ ಅಲ್ಲಿ ಯಾವುದೇ ರೀತಿಯ ಕಂಟೈನರ್ಗಳು ಕೂಡ ಮೂವ್ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ವಂತೆ. ಹಂಗಾಗಿ ಈ ಟೋಲ್ ಗೇಟ್ ಅನ್ನ ದಾಟದೆ ಕಂಟೈನರ್ಗಳು ಹಂಗಾದ್ರೆ ಎಲ್ಲಿಗೆ ಹೋಯ್ತು? ಯಾವ್ದಾದ್ರೂ ಅಜ್ಞಾತ ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ ಕಂಟೈನರ್ಗಳನ್ನ? ಇದು ಕೂಡ ಪ್ರಶ್ನೆ ಇರೋದು. ಯಾರಿಗೂ ಕೂಡ ಈ ಕ್ಷಣಕ್ಕೂ ಕಂಟೈನರ್ ಬಗ್ಗೆನೂ ಮಾಹಿತಿ ಇಲ್ಲ. 400 ಕೋಟಿಯನ್ನ ಎಲ್ಲಿಗೆ ಸಾಗಾಟ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗಿರುವಂತ ಅತಿ ದೊಡ್ಡ ಪ್ರಶ್ನೆ ಏನ್ ಗೊತ್ತಾ? ಕಂಟೈನರ್ ಅಲ್ಲಿ 400 ಕೋಟಿ ಸಾಗಾಟ ಆಗ್ತಾ ಇದೆ ಅಂದ್ರೆ ರಾಬರ್ಸ್ ಆ 400 ಕೋಟಿಯನ್ನ ಹೊತ್ತೊಯ್ಯೋದಕ್ಕೂ ಕೂಡ ಶಕ್ತಿ ಬೇಕು. ಅದನ್ನ ಯಾವ ವೆಹಿಕಲ್ ಅಲ್ಲಿ ಮೂವ್ ಮಾಡಿದ್ರು, ಹೇಗೆ ಅದನ್ನ ಸಾಗಾಟ ಮಾಡಿದ್ರು, ಎಲ್ಲಿಗೆ ಅದನ್ನ ಸಾಗಾಟ ಮಾಡಿದ್ರು, ಇದು ಕೂಡ ಈ ಕ್ಷಣಕ್ಕೆ ಅತಿ ದೊಡ್ಡ ಪ್ರಶ್ನೆ ಆಗಿರೋದು. ಒಬ್ರಿಬ್ರಿಂದ ಅಂತೂ ಸಾಧ್ಯವೇ ಇಲ್ಲ ಈ ರಾಬರಿ ಆಗಿರೋದಕ್ಕೆ. ಯಾಕಂದ್ರೆ ಒಂದು ಅಂದಾಜ್ ಮಾಡ್ಕೊಳ್ಳಿ, ಬ್ಯಾಂಕ್ ದರೋಡೆ ಆದಾಗ್ಲೇ 5 ರಿಂದ 6 ಜನ ರಾಬರ್ಸ್ ಒಳಗಡೆ ಹೋಗಿ ಚಿನ್ನಾಭರಣ ದುಡ್ಡನ್ನ ತೆಗೆದುಕೊಂಡು ಹೋಗೋದಕ್ಕೆ ಹೆಣಗಾಡ್ತಾರೆ. ಪ್ರಮುಖವಾಗಿ ಬೀದರ್ನಲ್ಲಾಯ್ತಲ್ಲ, ಆ ಇಡೀ ದೃಶ್ಯಗಳನ್ನ ನೋಡಿದ್ರೆ 2 ವ್ಯಕ್ತಿಗಳಿಗೆ ಇರುವಂತ ಒಂದಷ್ಟು ಹಣದ ಬ್ಯಾಗ್ ಅನ್ನ ಎತ್ಕೊಂಡು ಹೋಗೋದಕ್ಕೆ ಪರದಾಡ್ಬಿಟ್ರು. ಹಂಗಾಗಿ 400 ಕೋಟಿ ಹಣ ಅಂದ್ರೆ ಅದು ಬ್ಯಾಗ ಮತ್ತೊಂದ್ರಲ್ಲ ಅದನ್ನ ಸಾಗಾಟ ಮಾಡ್ತಾ ಇದ್ರ, ಅದನ್ನ ಎತ್ಕೊಂಡು ಹೋಗೋದಕ್ಕೂ ಸ್ವಲ್ಪ ಜನ ಬೇಕಲ್ಲ. ಎಷ್ಟು ಜನ ಇದ್ರು, ಹೆಂಗ್ ಸಾಗಾಟ ಮಾಡಿದ್ರು, ಹೆಂಗೆ, ಯಾವ ವಾಹನದಲ್ಲಿ ಅದರ ಸಾಗಾಟ ಆಯ್ತು, ಯಾರಿಗೂ ಅದ್ರ ಬಗ್ಗೆ ಮಾಹಿತಿ ಸಿಗ್ಲಿಲ್ಲ. ಇದೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಹಂಗಾಗಿ ಎಲ್ಲ ಆಯಾಮಗಳಲ್ಲೂ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ.